ಅಂತಕ್ಕಂಥದ್ದನ್ನ ನೋಡಿದೆ. ತಕ್ಷಣ ನನಗೆ ಗಾಬರಿ ಆಯಿತು. ಸೊ ಅದಕ್ಕಾಗಿ ನಾನು ಮತ್ತೆ ಬಂದು ನಾನು ಅಧಿಕಾರಿಗಳನ್ನ ಕೇಳಿದ್ದೇನೆ. ಪ್ರಾರಂಭದಲ್ಲಿ ಇದು ಮಾಡಿದ್ರು ಕೂಡ ಅವ್ರ ಮೇಲಧಿಕಾರಿಗಳ ಅನುಮತಿಯನ್ನ ಪಡೆದು ನನಗೆ ತಿಳಿಸಿದ್ದಾರೆ. ಈಗ ನಾನು ಕೂಡ ಸುಮಾರು 10 ನಿಮಿಷಗಳ ಕಾಲ ಅವರು, ನಾನು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲ ಕೂತು ಮಾತಾಡಿದ್ವಿ. ಈಗ ರೆಸ್ಟ್ ತಗೊಳ್ಳಕ್ಕೆ ಹೇಳಿದ್ದಾರೆ. ಕಳೆದ 2 ದಿನಗಳಿಂದ ನಿದ್ದೆ ಇಲ್ಲದೆ ಇರೋದ್ರಿಂದ BP ಜಾಸ್ತಿ ಆಗಿದೆ. ಸೊ 1 ಗಂಟೆ 2 ಗಂಟೆ ರೆಸ್ಟ್ ಕೊಟ್ಟಾದ್ಮೇಲೆ ಅವರಿಂದ ಇನ್ನು ಉಳಿಕೆ ಮಾಹಿತಿಗಳನ್ನು ಏನು ನಾವು ಬೇರೆಲ್ಲ ಮಾಡಿದ್ದೀವಿ ಅದ್ರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ಅದಾದ ನಂತರ ಸಾಧ್ಯವಾದರೆ ಇವತ್ತು ಇಲ್ಲ ನಾಳೆನೋ ಮುಗಿಸ್ತೀವಿ. ಎಲ್ಲನೂ ಅವ್ರಿಗೆ ರೆಸ್ಟ್ ತಗೊಳ್ಳೋದಕ್ಕೆ ತಿಳಿಸಿದ್ದೇವೆ ಅಂತ ಹೇಳಿ ಸರ್, ನೀವು ಭೇಟಿ ಖುದ್ದು ಮಾತಾಡಿ ಅವರ ಆರೋಗ್ಯ ವಿಚಾರಿಸಿದ್ದೀನಿ. ಅವರು ಈಗ ಕಂಫರ್ಟ್ ಆಗಿದ್ದಾರೆ. ಸ್ವಲ್ಪ 2 ದಿನ ರೆಸ್ಟ್ ಬೇಕು ಅಂತ ಡಾಕ್ಟರು ಸಲಹೆ ಕೊಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳಿಗೆ ಕೋಆಪರೇಷನ್ ಕೊಡಬೇಕಾಗಿರೋದು. ಸರ್, ಮುಖ್ಯಮಂತ್ರಿಗಳು ಈಗ ಮಾತಾಡಿ ಶಿವಕುಮಾರ್ ಅವರು ಯಾವುದೇ ಅಪರಾಧ ಮಾಡಿದ್ರೆ ಅದನ್ನ ತನಿಖೆ ಮಾಡೋ ರೀತಿಯಲ್ಲಿ ಮಾಡಬೇಕು. ಆದ್ರೆ ಈ ರೀತಿ CRPF ಅನ್ನ ಕರ್ಕೊಂಡ್ಬಂದು ಮಾಡಿರೋದು ಇದು ರಾಜಕೀಯ ಷಡ್ಯಂತ್ರ ಅಂತ ಅವರು ಕೂಡ ಇದ್ದಾರೆ. ಅಂದ್ರೆ ರಾಜಕೀಯ ಪೂರ್ತಿ ನಿಮ್ಮ ಕಾಂಗ್ರೆಸ್ ಪಕ್ಷ ಈಗ ನಿಮ್ಮ ಸಪೋರ್ಟಿವ್ ಆಗಿದೆ. ಈಗ ಅದು ಏನಾಗಿದೆ ಅನ್ನೋದು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ನಮ್ಮ ವರಿಷ್ಠರೆಲ್ಲರೂ ಕೂಡ ಇದ್ರ ಪರವಾಗಿರೋದ್ರಿಂದ ಅವರ ಅಧಿಕಾರಿಗಳು ಒತ್ತಡದಲ್ಲಿದ್ದಾರೆ. ಆ ಒತ್ತಡವನ್ನು ಮೀರಿ ಅವರು ಬರಬೇಕು. ಮೋಸ್ಟ್ಲಿ ಅವರು ಇವತ್ತು ಸಾಯಂಕಾಲ, ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಒಳಗಡೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಮನವಿ ಮಾಡಿದ್ದೇನೆ. ನಿಮ್ಮಿಂದ ಮಾಧ್ಯಮಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ನೀವು ಎಷ್ಟೊತ್ತು ಇಲ್ಲಿ ಒಳಗಡೆ ಇರ್ತೀರೋ ಅಷ್ಟು ನಮಗೆ ಹೊರಗಡೆ ಮಾಧ್ಯಮಗಳ ಟೆನ್ಷನ್ನು ರಾಜ್ಯದ ಜನರಿಗೆ ಮತ್ತು DK ಶಿವಕುಮಾರ್ ಅವ್ರಿಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು. ಸೊ ಏನು ವಸ್ತುಸ್ಥಿತಿ ಅದನ್ನ ತಿಳಿಸಿ ಅಂತ ನಾವು ಇದುವರೆಗೂ ಯಾವುದೇ ವಿಚಾರಗಳನ್ನು ಮಾಧ್ಯಮಗಳಿಗೆ ತಿಳಿಸಿಲ್ಲ. ನಾವು ಎಲ್ಲೂ ಯಾವುದು ಏನು ಕೂಡ ನಮಗೆ ಗೊತ್ತಿಲ್ಲ. ನಾವು ಕನ್ಕ್ಲೂಡ್ ಮಾಡಬೇಕಂದ್ರೆ ಎಲ್ಲರದನ್ನು ಮುಗಿದ ಮೇಲೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನ ನಾವು ವರದಿಯನ್ನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ತಿಳಿಸ್ತೇವೆ. ಸೊ ಶಿವಕುಮಾರ್ ಅವ್ರಿಗೂ ಮುಕ್ತವಾಗಿ ಅವರ ಹತ್ರ ಅವರ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ನಾವು ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಹಾಗಾಗಿ ನಾನು ಇವತ್ತೇ ಮುಗಿಬಹುದು ಅಂತ ಹೇಳಿ ಭಾವಿಸಿದ್ದೇನೆ. ಎಷ್ಟೊತ್ತಾಗುತ್ತೋ ಅವರು ಬೇರೆ ಬೇರೆ ಕಡೆಯಿಂದ ವರದಿಗಳನ್ನ ತರಿಸ್ಕೊಳ್ತಾ ಇದ್ದಾರಂತೆ. ಆ ವರದಿಗಳು ಬಂದಿದ್ದ ತಕ್ಷಣ ಮುಕ್ತಾಯ. ಅವರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಇದೇನು ಅದೇನು ಅಂತ ಹೇಳ್ಬಿಟ್ಟು ಕೊನೆಯ ಹಂತವಾಗಿ ಕೊನೆಯ ಹಂತದಲ್ಲಿ ಅವರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಅದು ಸಂಬಂಧ ಇರ್ತಕ್ಕಂಥ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳು ಬಂದ ಮೇಲೆ ಏನಾದ್ರು ಸಂಬಂಧ ಇರೋದು ಕೇಳ್ತಾರೆ, ಸಂಬಂಧ ಇಲ್ಲದೆ ಇರೋದು ಕೇಳ್ತಾರೆ. ಮಾಧ್ಯಮಗಳು ಕೆಲವು ಸಂಬಂಧ ಇದ್ದನ್ನ ಕೇಳ್ತಾರೆ, ಸಂಬಂಧ ಇಲ್ಲದೆ ಇದ್ದನ್ನ ಕೇಳ್ತಾರೆ. ಅವ್ರ ಅಧಿಕಾರಿಗಳು IT ಅಧಿಕಾರಿಗಳು ಅಂದ್ರೆ ಇನ್ನ ಜಾಸ್ತಿ. ಸರ್, ಮಾಧ್ಯಮಗಳಲ್ಲಿ ಇನ್ನೊಂದು ಸುದ್ದಿ ಹೋಗ್ತಿರೋದೇನಂದ್ರೆ ಅವ್ರ ತಾಯಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಮಾತಾಡಿದ್ದಾರೆ. ಕಾಂಗ್ರೆಸ್ ನಲ್ಲಿ ಬಿರುಕಿದೆ, CM ಇಲ್ಲ. ಅದು ನರೇಂದ್ರ ಮೋದಿ ಅವರನ್ನ ಬಿಂಬಿಸಿ ಮಾತಾಡಿದ್ದಾರೆ. ಅದನ್ನ ಮಾಧ್ಯಮಗಳು ತೋರಿಸ್ತಾ ಇಲ್ಲ. ಅವರು ಮಾಧ್ಯಮಗಳನ್ನ ಏನು ಹೇಳಿದ್ದಾರೆ, ಅವರು ಈ ಪೊಲೀಸ್ ಏನ್ ಬಂದಿತ್ತು ಗನ್ ಹಿಡ್ಕೊಂಡು ಏನಾಗಿದೆ, ಸಂಪೂರ್ಣ ನಮ್ಮ ತೋಟದ ಇಂಚುನು ಓಡಾಡ್ಬಿಟ್ಟಿದ್ದಾರೆ. ನಮ್ಮ ಮನೆ ಹಿತ್ಲಿಂದ ಹಿಡಿದು ದನ ಕಟ್ಟಾಕೋದಿಂದ ಹಿಡಿದು ನಾವು ರೇಷನ್ ಹಾಕೋದು, ಮರ ಇಟ್ಟಿರೋದು, ಸೊಪ್ಪಿಟ್ಟಿರೋದು ಎಲ್ಲನೂ ಕೂಡ ಬಹಳ ತೀಕ್ಷ್ಣವಾಗಿ ಬಹಳ ಬೆಳಗ್ಗೆಯಿಂದನೂ ರಾತ್ರಿವರೆಗೂ ಮಾಡಿರೋದ್ರಿಂದ ಏನ್ ಈ ಪೊಲೀಸ್ಗಳು ಹಿಂಗೆ ಮಾಡ್ತಾ ಇದಾರೆ. ಎಲ್ಲೂ ಹೋಗಕ್ಕೂ ಬಿಡೋದಿಲ್ಲ. ಅಲ್ಲಿ ನಮ್ಮ ತಾಯಿ ಒಬ್ಬರೇ ಇರೋದು. ಮೋದಿ ಅವರಿಗೆ ಮೆನ್ಷನ್ ಮಾಡಿ ಮಾತಾಡಿರೋದು. ಆ ಮೋದಿ ಅವರನ್ನ ಮೆನ್ಷನ್ ಮಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸಿದ್ದರಾಮಯ್ಯ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಒತ್ತಡದಲ್ಲಿ. ಅವ್ರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಏನ್ ಗೊತ್ತಿಲ್ಲ, ಯಾರು ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತ. ಇವರೇ ಮಾಡಿಸಿಬಿಟ್ರೆ ಅನ್ಬಿಟ್ಟು ಅವ್ರ ಭಾವನೆ ಅಷ್ಟೇನೆ. ಹಾಗಾಗಿ ಅದು ತಪ್ಪು ಅರ್ಥ ಕಲ್ಪಿಸ್ತಕ್ಕಂಥದ್ದಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ನಮ್ಮ ಹೆಗ್ಲಿಗೆ ನಮ್ಮ ಬೆನ್ನಿಂದ ನಿಂತಿದ್ದಾರೆ. BP ಜಾಸ್ತಿ ಆಗಿತ್ತು, ಸ್ಟ್ರೆಸ್ ಜಾಸ್ತಿ ಆಗಿದೆ ಸ್ವಲ್ಪ. ಹಾಗಾಗಿ ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಕೊಟ್ಟು